ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿ. ಫಸ್ಟ್ ಆಫ್ ಆಲ್ ಈ ಒಂದು ವೇದಿಕೆ ನಿರ್ಮಿಸಿಕೊಟ್ಟಂಥ ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರಾದ ರಂಗನಾಥ್ ಗುರೂಜಿ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ಅಂದರೆ ನನ್ನ ಹೆಸರು ಮಂಜುಳಾ ಬಿ ಅಂತ, ನಂದು ತುಮಕೂರು. ನಾನು ಈ ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ. ಇಲ್ಲಿ ಮಹಾವತಾರ್ ಫೌಂಡೇಶನಿಗೆ ಬಂದು 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ನಾನು ಇದಕ್ಕೆ ಬರೋಕ್ಕೆ ಮುಂಚೆ ನಾನು ವೃತ್ತಿಯಲ್ಲಿ 23 ವರ್ಷದಿಂದ LIC ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಲೂ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಕಾರಣಾಂತರದಿಂದ ನಾನು ನನ್ನ ವೃತ್ತಿಯಲ್ಲಿ ಏನೂ ತೊಂದರೆ ಆಗಿಲ್ಲ. ಬಟ್ ಕೆಲವೊಂದು ಕಾರಣಾಂತರದಿಂದ ನಾನು ಡಿಪ್ರೆಷನ್ನು, ಭಯ ಇದರಿಂದ ಇದ್ದೆ. ಯಾವಾಗ ಇಲ್ಲಿಗೆ ಬಂದು ಇಲ್ಲಿ ಧ್ಯಾನ ಜ್ಞಾನ ಎರಡನ್ನೂ ಅಳವಡಿಸ್ಕೊಂಡು ಬರೀ ಧ್ಯಾನ ಮಾಡ್ತಾ ಇದ್ದೆ, ಅದರಿಂದ ಏನೂ ಪ್ರಯೋಜನ ಆಗ್ತಿರ್ಲಿಲ್ಲ. ಯಾವಾಗ ಇಲ್ಲಿಗೆ ಬಂದೆ 1 ವರ್ಷದಿಂದ ಜ್ಞಾನ, ಇಲ್ಲಿ ಕೊಡ್ತಕ್ಕಂಥ ಜ್ಞಾನ ಅಪಾರ. ಹಾಗಾಗಿ ಇಲ್ಲಿನ ಜ್ಞಾನವನ್ನು ಅಳವಡಿಸ್ಕೊತ ಇಲ್ಲಿ ಅಂದರೆ ಸಿಂಪಲ್ಲು ನಾನು ಕಂಡುಕೊಂಡಿರೋದು ಏನು ಅಂತಂದರೆ, ನಮಗೆ ಜಾಸ್ತಿ ಏನಾದ್ರು ಕಾಯಿಲೆ ಇತ್ತಾ ಅಥವಾ ಸಮಸ್ಯೆ ಇತ್ತಾ ಜಾಸ್ತಿ ಧ್ಯಾನ ಮಾಡಬೇಕು ಅನ್ನೋದನ್ನ ನಮ್ಮ ರಂಗನಾಥ್ ಗುರೂಜಿಗಳು ನನಗೆ ತಿಳಿಸ್ಕೊಟ್ರು. ಹಾಗಾಗಿ ನನಗೆ ಸಮಸ್ಯೆ ಅಂತಂದರೆ ಮಂಡಿ ನೋವು ಭಾಳ ಇತ್ತು. ಅಂದರೆ ಸುಮಾರು ಸರ್ತಿ ಬಿದ್ದುಬಿಟ್ಟಿದ್ದೀನಿ. ಅದು ಎಲ್ಲ ಮೇಜರ್ ಏಟ್ಗಳು. ಹಂಗಾಗಿ ಅದರಿಂದ ತುಂಬ ನೋವು, ನಡೆಯಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಅಳವಡಿಸ್ಕೊಂಡು, ಅಂದರೆ ಯಾವಾಗ ಎಷ್ಟು ಹೊತ್ತು ಆಗುತ್ತೋ ಅಷ್ಟು ಹೊತ್ತು ಧ್ಯಾನ ಮಾಡ್ಕೊತ ಈಗ ಎಲ್ಲ ನನ್ನ ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಧೈರ್ಯವಾಗಿ ಮಾತಾಡ್ತೀನಿ. ತುಂಬ ಖುಷಿಯಾಗಿದ್ದೀನಿ. ಮೇಯ್ನು ಡಿಪ್ರೆಷನ್ನಿಂದ ಹೊರಗೆ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಎಲ್ಲರೂ ತುಂಬ ಚೆನ್ನಾಗಿ, ಅದರಲ್ಲೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿರೋದು ಇದು ಉತ್ತರ ಕರ್ನಾಟಕ. ಯಾಕೆಂದರೆ ಅದರಲ್ಲೂ ಈಗ ಬಾಗಲಕೋಟೆ ಅಂತ ಹೇಳ್ತಾರೆ, ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿ ಬಹಳ ಒಳ್ಳೆಯರಿರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಅನುಭವ. ಯಾಕೆಂದರೆ ನಾನು ಇದುವರೆಗೂ LICಗೆ ಬರ್ತಾಯಿದ್ದೆ, ಹುಬ್ಳಿಗೆ ಬರ್ತಾಯಿದ್ದೆ, ಆಮೇಲೆ ಗುಲ್ಬರ್ಗ, ರಾಯಚೂರು, ಅಲ್ಲೆಲ್ಲ ನಾನು ಬರ್ತಾಯಿದ್ದೆ. ನನಗೆ ಯಾವತ್ತೂ ಯಾವುದೇ ಸಮಸ್ಯೆ ಆಗಿಲ್ಲ. ಒಬ್ಬಳೇ ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಹಾಗಾಗಿ ಇವತ್ತಿಲ್ಲೆಲ್ಲ ಜನಗಳು ನೋಡ್ತಾ ಇದ್ರೆ ನನಗೆ 12ನೇ ಶತಮಾನದ ಶರಣೆಯರು ಕಂಡಂಗೆ ಕಾಣ್ತಾ ಇದ್ದೀರಾ. ಇದು ಒಂದು ಅನುಭವ ಮಂಟಪ. ಅದರಲ್ಲೂ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಮಲ್ಲಿಗವಾಡ ಸರ್ ಯೋಗ ಟೀಚರು, ಆಮೇಲೆ ಇವರಿಬ್ಬರು, ಅಂದರೆ ಎಲ್ಲೂ ಇದರಲ್ಲಿ ಏನೂ ಆ್ಯಡ್ ಮಾಡಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್, ಅಂದರೆ ತುಂಬ ಚೆನ್ನಾಗಿ ಅವ್ರದ್ದೇ ಆದ ಅನುಭವ. ಹಂಗಾಗಿ ನನಗಿದೆಲ್ಲ ನೋಡ್ತಾ ಇದ್ದರೆ ಭಾಳ ಖುಷಿ ಆಗ್ತಿದೆ. ಹಂಗಾಗಿ ಈಗ ನೆಕ್ಸ್ಟು ಬಾಗಲಕೋಟೆಗೆ ಡಿಸೆಂಬರ್ನಲ್ಲಿ ಅಂತ ಸರ್ ಹೇಳಿದ್ದಾರೆ. ಹಾಗಾಗಿ ಬಾಗಲಕೋಟೆಗೂ ಬಂದಿದ್ದೀನಿ. 3 ದಿವಸ ಇದ್ದು ಅಲ್ಲಿನ ಬಾಗಲಕೋಟೆ ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಈಗ ಮತ್ತೆ ಬಾಗಲಕೋಟೆಗೆ ಹೋಗೋ ಅಂಥ ಅವಕಾಶ ಡಿಸೆಂಬರ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲರೂ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್ಸ್, ನಮಸ್ತೆ ಗುರುಜಿ. ವೇದಿಕೆ ಮೇಲಿರೋ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ನಮಸ್ತೆ ಮಾಸ್ಟರ್ಸ್ ನಿಮಗವೇ. ನಾನು ಈ ವೇದಿಕೆಗೆ ಬಂದು ಈ ಮಹಾವತಾರ್ ಫೌಂಡೇಶನ್ಗೆ ಬಂದು 3 ತಿಂಗಳಾಯಿತು ಮಾಸ್ಟರ್ಸ್. ಮೊದಲು ಏನಾದರೂ ಆಯಿತು ಅಂತಂದರೆ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗ್ತಿದ್ವಿ. ಒಂದು ತಲೆನೋವು ಬಂತು, ಮೈ ನೋವು ಬಂತು ಅಂದರೂ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ. ವೇದಿಕೆಗೆ ಬಂದ ನಂತರ ಗೊತ್ತಾಯಿತು ಸ್ವಮೂತ್ರ ಚಿಕಿತ್ಸೆ ಅಥವಾ ಸ್ವಯಂಭೂ ಚಿಕಿತ್ಸೆ ಅಂತ ಹೇಳ್ತೀವಿ. ಹಾಗೆ ರೇಖಿ, ಕಲರ್ ಥೆರಪಿ, ಹಾಕಿ ಪ್ರೆಷರ್ ಪ್ರತಿಯೊಂದನ್ನು ನಮ್ಮ ಕೈಯಲ್ಲಿ, ಅಂಗೈಯಲ್ಲಿ ನಮ್ಮ ಆರೋಗ್ಯ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.